ಬಹಳ ಹುಮ್ಮಸ್ಸಲ್ಲಿದ್ದೀರಿ, ಖುಷಿಲಿದ್ದೀರಿ, ಜೋಶಲ್ಲಿದ್ದೀರಿ. ಏನ್ ಸಮಾಚಾರ? ಕಾಂಗ್ರೆಸ್ ಪಕ್ಷದ ವಿರುದ್ಧ ಓಟನ್ನ ಕೊಡಬೇಕು, ಬಿಜೆಪಿಯನ್ನು ಗೆಲ್ಲಿಸಬೇಕು ಅನ್ನೋ ಸಂಕಲ್ಪನ ಮಾಡಿದ್ದಾರೆ. ಅಲ್ಪಸಂಖ್ಯಾತರು ಕೂಡ ಇಲ್ಲ ಸ್ವಾಮಿ ಸಲ ನೀವು ಗೆಲ್ತೀರಿ ಅನ್ನೋ ಮಾತನ್ನ ಆಡ್ತಾ ಇದ್ದಾರೆ. ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಬಟ್ ಬಹಿರಂಗವಾಗಿ ನಿಂತ್ಕೊಂಡು ನಾವು ಕಾಂಗ್ರೆಸ್ ಸೋತ್ರು ಪರವಾಗಿಲ್ಲ, ಬಿಜೆಪಿ ಗೆದ್ರು ಪರವಾಗಿಲ್ಲ, ನಾವು ವೋಟ್ ಮಾಡಲ್ಲ, ಅವ್ರಿಗೆ ಮನಸ್ಥಿತಿ ಯಾಕೆ ಬಂತು ಅಲ್ಪಸಂಖ್ಯಾತರಲ್ಲಿ ಅಂತ? ಬೂಟ್ ಪಾಲಿಶ್ ಮಾಡ್ಕೊಂಡಿರ್ಬೇಕಾ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳದು? ನಮ್ಗೆ ಏನ್ ಮಾಡಿದಾರೆ ಇವರು? ಏನ್ ಸರ್ಕಾರದ್ದೇ ನಮ್ಗೆ ಏನ್ ಸ್ಕೀಮ್ ಕೊಟ್ಟಾರ? ಅಪ್ಪನ ಮನೆ ದುಡ್ಡಿನ ತಂದು ಕೊಡ್ತಾ ಇದಾರ? ಇವ್ರಿಗೆ ತಕ್ಕ ಪಾಠವನ್ನ ಕಲಿಸ್ತೇವೆ, ಈ ಮಾತನ್ನ ಅಲ್ಪಸಂಖ್ಯಾತರು ಮಾತನಾಡ್ತಾ ಇದ್ದಾರೆ. ಬಿಜೆಪಿ ಅವರು 5 ಟಿಕೆಟ್ ಕೊಟ್ಟಿದ್ದೀರಿ, ಏನ್ ಸ್ಟ್ರಾಟಜಿ, ಏನ್ ಕತೆ, ಜನ ರಿಯಾಕ್ಷನ್ ಹೇಗಿದೆ ಅಂತ? ಈ ಕಾಂಗ್ರೆಸ್ ಅವರು ನಮ್ ಕೈ ಕಡಿದ್ರು ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೇವೆ, ಈ ಭ್ರಮೆನಲ್ಲಿ ಇದಾರೆ ಇವರು ಕಾಂಗ್ರೆಸ್ನವರು. ಈ ಬಾರಿ ಬುದ್ಧಿ ಕಲಿಸ್ತೇವೆ ಅನ್ನೋ ಮಾತನ್ನ ಅಲ್ಪಸಂಖ್ಯಾತರು ಹೇಳ್ತಾ ಇದ್ದಾರೆ. ಇಡೀ ಸರ್ಕಾರ ಕೂತಿದ್ದ ದಾವಣಗೆರೆಯಲ್ಲಿ DCM DK ಶಿವಕುಮಾರ್ ಆದಿಯಾಗಿ 5 ಬೂತ್ ಒಬ್ಬೊಬ್ಬ ಮಂತ್ರಿ ಶಾಸಕರು ಕೂತ್ಕೊಂಡವ್ರು ಇಲ್ಲಿ. ಚುನಾವಣೆ ಘೋಷಣೆ ಆಗುವ ಒಂದು ವಾರ ಮುಂಚೆ ಬಂದು ಮೆಡಿಕಲ್ ಕಾಲೇಜಿಗೆ ಗುದ್ಲಿ ಪೂಜೆ ಮಾಡಿ ಹೋಗ್ತಾರೇನು? ಗುದ್ಲಿ ಸಿಕ್ಕಿರ್ಲಿಲ್ವಾ ಮುಖ್ಯಮಂತ್ರಿಗಳಿಗೆ 3 ವರ್ಷ ಆಗಿದ್ರೆ? ಗ್ಯಾರಂಟಿಗಳ ಬಗ್ಗೆ ಇಷ್ಟೊಂದು ಆತ್ಮವಿಶ್ವಾಸದಿಂದ ಮಾತನಾಡ್ತಕ್ಕಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆ ಇಂಥ ದಯನೀಯ ಪರಿಸ್ಥಿತಿ ಈ ಉಪಚುನಾವಣೆಯಲ್ಲಿ ಬರ್ತದೆ ಅಂತ ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ. ನೀವೇನಾರು ಅಧಿಕಾರಕ್ಕೆ ಬಂದ್ರೆ ಈ ಗ್ಯಾರಂಟಿಯನ್ನ ನಿಲ್ಸ್ಬಿಡ್ತೀರಿ? ಈ ರೀತಿ ದೋಖಾಬಾಜಿ ಇವೆಲ್ಲ ಬಹಳ ದಿನ ನಡೆಯೋದಿಲ್ಲ. ಇವ್ರಿಗೆ ಏನಾರ ಮಾನ ಮರ್ಯಾದೆ ಇದೆ ಕಾಂಗ್ರೆಸ್ ಪಕ್ಷಕ್ಕೆ? ದೇಶದಲ್ಲಿ ಬಡತನ, ಬಡವರಿನ್ನೂ ಬಡವರಾಗಿದ್ದಾರೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಲ್ಲೇನೋ?